ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಬೇರೆ ಅದ್ಭುತವಾದಂಥ ನಿಮಗೆ ಒಂದು ಎಣ್ಣೆ ತೋರಿಸ್ತಾ ಇದ್ದೀನಿ. ಏನಪ್ಪ ಎಣ್ಣೆನೇ ಅದ್ರ ಬಗ್ಗೆನೇ ತಿಳಿಸ್ತಾ ಇದ್ದಾರಲ್ಲ ಅಂತ ತಿಳ್ಕೊಬೇಡಿ. ಎಣ್ಣೆಯಿಂದ ಹಲವಾರು ಕಾರ್ಯಗಳನ್ನ ಹಲವಾರು ತಂತ್ರಗಳು ಮಾಡ್ಬೋದು. ಎಣ್ಣೆ ಅಂದರೆ ಬೇರೆ ಬೇರೆ ವಿಧಾನಗಳ ಎಣ್ಣೆಗಳಿದ್ದಾವೆ, ಒಂದೇ ಎಣ್ಣೆ ಅಲ್ಲ. ಅದರಲ್ಲಿ ಎಷ್ಟೋ ನೂರಾರು ಥರದ ಎಣ್ಣೆಗಳಿಂದ ಕಾರ್ಯಗಳು ಮಾಡೋವಂಥ ಕಾರ್ಯಗಳಿದ್ದಾವೆ. ಅದರಲ್ಲಿ ಅಲ್ಪ ಸ್ವಲ್ಪ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇವಾಗ ನಿಮಗೆ ತಿಳಿಸ್ಬೇಕಾಗಿರೋದು, ಮನೆ ಎಣ್ಣೆಗಳಲ್ಲಿ ತುಂಬ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಡ್ಡದಾರಿ ಹಿಡ್ದಿದ್ದಾರೆ. ಅಡ್ಡದಾರಿ ಹಿಡಿದು ನಾನಾ ವಿಧದಲ್ಲಿ ಈಗ ನನಗೆ ಬರ್ತಿರೋಂಥ ಕರೆಗಳನ್ನ ಕೇಳಿ ಈ ತಲೆನೇ ಗಿರ್ರನ್ನೋ ಥರ ಆಗೋಗ್ಬಿಟ್ಟಿದೆ. ಅಂಥ ಜನಗಳು ನನಗೆ ತಿಳಿಸ್ತಿರೋಂಥ ಇದೇನು ಪ್ರಪಂಚದಲ್ಲಿ ಇಂಥ ವಿಚಿತ್ರ ಘಟನೆ ನಡೀತಿದೆಯಾ ಅನ್ನೋ ಥರ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಇದಕ್ಕೆ ಒಂದು ಪರಿಹಾರ? ಈ ಥರ ಗಂಡು ಮಕ್ಕಳು ಹೆಣ್ಮಕ್ಳು ಆಗೋದ್ರು ಅಂದರೆ ತುಂಬ ಕಷ್ಟ ಎತ್ತೋವ್ರಿಗೆ, ತಂದೆ ತಾಯಿಗಳ ಕಷ್ಟ ಹೇಳೋಕ್ಕೆ ತೀರ್ದು. ಅದರಿಂದ ಇದಕ್ಕೊಂದು ಪರಿಹಾರ ಇವರಿಗೆ ಕೊಡಬೇಕು ಅನ್ನೋದಕ್ಕಾಗಿ ನಾನು ಈ ದಿವಸ ತಿಳಿಸ್ತಿದ್ದೀನಿ. ನನಗೆ ಹಲವಾರು ಕಡೆಗಳಿಂದ ಫೋನ್ಗಳು ಮಾಡ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಇನ್ನೂ ಓದ್ತಿರೋ ಒಂದು ಹೆಣ್ಣು ಗಂಡು, ಅದನ್ನು ಮನೆಯಲ್ಲಿ ನಾವು ಹೇಳೋಕ್ಕೂ ಆಗಲ್ಲ, ಅಷ್ಟು ಇದರಲ್ಲಿದೆ. ಅದರಿಂದ ನಾನು ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ ಮಾತಾಡ್ತಿದ್ದೀನಿ. ಅದು ಎಷ್ಟು ವಯಸ್ಸು? 14 ವಯಸ್ಸು, 17 ವಯಸ್ಸು ಹುಡುಗ. ಇನ್ನೂ ಓದ್ತಿರೋಂಥ ಹುಡುಗರು, ಇನ್ನೂ ಈ ಹುಡುಗಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಿರೋದು. ಅವನು 9ನೇ ಕ್ಲಾಸು 10ನೇ ಕ್ಲಾಸು ಓದ್ತಿರೋರು. ಇಂಥವರು ಒಂದು 7-8 ಜನ ಇದೇ ಕೇಸೆ. ಅವರು ಲವ್ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು ಅಂತ ಇಬ್ಬರೂ ಕೂಡ ಈ ಥರ ಓಡೋಗಿರೋದು. ಅವರು ಈ ಥರ ಇದು ವಯಸ್ಸಾ? ಇದು ಅವರು ಮದುವೆ ಮಾಡ್ಕೊಳ್ಳೋ ವಯಸ್ಸಾ? ಓದೋ ಸಮಯದಲ್ಲಿ ಇಂಥ ಕೆಲಸ ಮಾಡ್ತಿದ್ದಾರೆ ಅಂದರೆ ಇದೆಲ್ಲ ಭಾಳ ಕೆಟ್ಟ ಪದ್ಧತಿಗಳು. ಇವೆಲ್ಲ ಭಾಳ ತಂದೆ ತಾಯಿಗಳಿಗೆ ಎಂಥ ಆಗುತ್ತೆ ಅಂದರೆ ಹೇಳೋಕ್ಕೆ ತೀರಿದ್ದು ನನಗೆ. ಅಂಥ ಕೆಟ್ಟ ವರ್ತನೆಗಳು ಮಕ್ಕಳು ಮಾಡ್ತಿದ್ದಾರೆ. ಈ ಮಕ್ಕಳಿಗೆ ಸರಿಯಾದ ದಾರಿ ತರಬೇಕು, ಯಾವ ರೀತಿ ಏನು ಅಂತ ಅವ್ರ ಕಣ್ಣೀರು ಹೇಳಕ್ಕೆ ತೀರಿದು. ತಂದೆ ತಾಯಿಗಳ ಕಣ್ಣೀರು ಪಾಪ ಎತ್ತವರಿಗೆ ಗೊತ್ತು ಸಂಕಟ, ಅವ್ರಿಗೇನು ಗೊತ್ತಿಲ್ಲ. ಆದರೆ ಅವರು ಚಿಕ್ಕ ವಯಸ್ಸು, ಮುಂದೆ ಏನಾಗುತ್ತೆ ಏನು ನಡೀತೈತೆ ಅನ್ನೋದು ಗೊತ್ತಿಲ್ಲ. ಇವಾಗ ಆಡೋ ವಯಸ್ಸು, ಒಂಥರ ಆಟ ಆಡೋ ಥರ ಆಗೋಗ್ಬಿಟ್ಟಿದೆ. ಆಮೇಲೆ ಅವ್ರ ಜೀವನ ಹಾಳಾಗೋದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಆವಾಗ ಏನು ಮಾಡಿದ್ರೆ ಏನು ಸುಖ? ಆವಾಗ ಅದೇನೋ ಹೇಳ್ತಾರಲ್ಲ, ಕೆರೆ ಒಡೆದು ನೀರೆಲ್ಲ ಹೋಯ್ತು ಅಂತಾರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅದರಿಂದ ಅಂಥವರು ಯಾರು ಇನ್ನೂ ಮುಂದೆ ಆಗ್ತಾ ಇರೋಂಥವ್ರು ಇದನ್ನು ಎಚ್ಚೆತ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಓದೋ ಮಕ್ಕಳಿಗೆ ಯಾರೇ ಆಗಲಿ ಇನ್ನು ಮುಂದೆ ಯಾರು ಸರಿಯಾಗಿ ಹೋಗ್ತಾರೆ ಅನ್ನೋ ಹೇಳೋಕ್ಕೆ ಆಗಲ್ಲ. ಇವಾಗ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಈ ವಿಡಿಯೋನ ಮಾಡೋಕ್ಕೂ ನನಗೊಂಥರ ಇದರಲ್ಲೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅಂತಹ ವಿಚಿತ್ರವಾಗಿದೆ. ಈ ವಿಡಿಯೋನ ಮಾಡಬೇಕು ಅಂದರೆ ಯಾವ ಥರ ಹೇಳೋದು? ಇದು ನಾವು ಇದನ್ನು ಹೇಳೋಕ್ಕೂ ಆಗೋದಿಲ್ಲ, ಆ ಥರ ಇದೆ ಪರಿಸ್ಥಿತಿ. ಅದರಿಂದ ನಿಮಗೆ ಇದೊಂದು ಮನೆಯಲ್ಲಿ ಮಾಡಿದ್ರೆ ಮಕ್ಕಳುಗಳಿಗೆ ಇವೆಲ್ಲ ಅವ್ರಿಗೆ ತಿಳುವಳಿಕೆ ಬರಬಾರ್ದು ಅನ್ನೋಕ್ಕೋಸ್ಕರ ಅಂದ್ಕೊಂಡಿದ್ದೆ. ಆದರೂ ನಾನು ಇವಾಗ ನಿಮ್ಗೆ ಇದನ್ನೊಂದು ತಿಳಿಸಬೇಕು. ತಿಳಿಲಿಲ್ಲ ಅಂದರೆ ನಿಮಗೂ ಕೂಡ ಅದು ತಿಳಿಯೋದಿಲ್ಲ, ಅರ್ಥ ಆಗಲ್ಲ. ಎಷ್ಟೋ ಜನ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದೀರ. ಮಕ್ಕಳು ಹೋದ್ರು, ಅವ್ರ ಭವಿಷ್ಯ ಹೋಯ್ತು, ಅವ್ರ ವಿದ್ಯೆ ಹೋಯ್ತು, ಅವ್ರದ್ದೆಲ್ಲ ಹೋಯ್ತು, ಜೀವನನೇ ಹಾಳಾಗೋಯ್ತು, ಅಂಥದ್ದೆಲ್ಲ ಆಗೋಗ್ತಿದೆ. ಹೀಗೆ ನನಗೆ ಈಗ ಒಂದು 8 ದಿವಸದಿಂದ ಇದೇ ರೀತಿಯಾಗಿದೆ. ಓದ್ತಿರೋ ಹುಡುಗರು ಇದೇ ಥರ ನಮಗೆ ತಿಳಿದಿರೋರೆ, ಇನ್ನೂ ದೂರ ಅಲ್ಲ, ಪರಿಚಯದವರೇ, ಅವ್ರ ಮನೇಲಿ ಈ ಥರ ಆಗಿದೆ. ಅದಕ್ಕೆ ಅವ್ರುಗಳು ಮತ್ತು ನನಗೆ ಫೋನ್ಗಳಲ್ಲಿನೂ ಕೂಡ ಇದೇ ಥರ ಬರ್ತಿದೆ. ಅವ್ರ ಕರೆಗಳೆಲ್ಲ ನಾನು ಕೇಳಿಸ್ಕೊಂಡು ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ಒಂದು ತೈಲನ ತೋರಿಸ್ತಿದ್ದೀನಿ. ತೈಲ ಅಂದರೆ ಇದು ಕುಮಾರಿ ತೈಲ. ಇದು ಒಂದು ಕುಮಾರಿ ತೈಲ ನೋಡಿ. ಈ ಕುಮಾರಿ ತೈಲ, ಕುಮಾರಿ ಎಣ್ಣೆ ಅಂತ. ಇದು ಒಂದು ಎಣ್ಣೆ. ಇದು ಎಣ್ಣೆಯಲ್ಲಿ ನೀವು ಮಾಡಬೇಕಾಗಿರೋದು, ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಲಿ, ನೀವು ಇದನ್ನು ಪರಿಹಾರ ಮಾಡ್ಕೋಬೇಕು. ಇವರು ದಾರಿ ತಪ್ಪಿದ್ದಾರೆ, ಯಾವ ಮಕ್ಕಳೇ ಆಗಲಿ
ದಾರಿ ತಪ್ಪಕ್ಕೆ ಮುಂಚಿತವಾಗಿ ಇದು ಮಾಡಿಕೊಂಡ್ರೆ ಭಾಳ ಹುಷಾರು, ನೀವು ಎಚ್ಚೆತ್ಕೋಬೋದು. ದಾರಿ ತಪ್ಪದ ಮೇಲೆ ಮಾಡೋಕ್ಕಿಂತ ದಾರಿ ತಪ್ಪಕ್ಕೆ ಮುಂಚಿತವಾಗಿ ನೀವು ಎಚ್ಚೆತ್ಕೊಂಡ್ರಿ ಅಂದರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಅದರಿಂದ ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನೀವು ದಾರಿಗೆ ತಂದ್ಕೋಬೇಕು. ಯಾಕೆ ಅಂದರೆ ಎಷ್ಟು ಚಿಕ್ಕ ವಯಸ್ಸುಗಳಿಗೆ ಈಗ ಲವ್ ಹಾಳು ಮೂಳು ಅಂತ ಮಾಡ್ಕೊತಿದ್ದಾರೆ. ಅದರಿಂದ ನೀವು ಇದನ್ನು ಎಚ್ಚೆತ್ಕೊಂಡು ಈಗಲಿಂದನೇ ಜಾಗೃತ ಪಡಿಸ್ಕೊಳ್ಳಿ. ಜಾಗೃತ ಪಡಿಸ್ಕೊಂಡಿಲ್ಲ ಅಂದರೆ ಮುಂದೆ ಮಾನ ಮರ್ಯಾದೆ ಗೌರವ ಅವ್ರ ಜೀವನ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ಆ ದಾರಿ ತಪ್ಪೋ ಮಕ್ಕಳಿಗೆ ಮುಂಚಿತವಾಗಿ ನಾವೇ ಎಚ್ಚೆತ್ಕೊಂಡು ನಾವೇನು ಮಾಡಬೇಕು ಅನ್ನೋದು ಹೇಳ್ತೀನಿ. ಇದು ಒಂದು ಎಣ್ಣೆ. ಈ ಎಣ್ಣೆಯಲ್ಲಿ ಹಲವಾರು ರೀತಿಯಾದಂಥ ತೈಲಗಳ ಮಿಶ್ರಣವಾಗಿರೋದು. ಇದಕ್ಕೆ ಬರೀ ಕುಮಾರಿ ಎಣ್ಣೆ ಅಂತಲೇ ಇದಕ್ಕೆ ಹೆಸರಿದೆ. ಈ ಎಣ್ಣೆಯಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಎಣ್ಣೆನ ತಗೊಂಡು ಬರಬೇಕು. ತಗೊಂಡು ಬಂದು ಈ ಎಣ್ಣೆಯಲ್ಲಿ ನಾವು ಅವ್ರದ್ದು ಒಂದು ಚೂರು ಬಟ್ಟೆ, ಒಂದು ಸ್ವಲ್ಪ ಕೂದಲು ತಗೊಂಡು ಈ ಎಣ್ಣೆಲ್ಲ ಹಜ್ಜಿಬಿಟ್ಟು ಅದನ್ನು ಸುಡಬೇಕು. ಸುಟ್ಟುಬಿಟ್ಟು ಆದ ನಂತರ ಏನು ಮಾಡಬೇಕು ಅಂದರೆ ಅದನ್ನು ಸುಟ್ಟುಬಿಟ್ಟಾದ ಮೇಲೆ ನೀವು ಆ ಕಪ್ಪನ್ನು, ಅದರಲ್ಲಿ ಬರೋಂಥ ಕಪ್ಪನ್ನು ತಗೋಬೇಕು. ಆ ಕಪ್ಪನ್ನು ತಗೊಂಡು 5 ಬೆರಳುಗಳಲ್ಲಿ ಹಜ್ಕೋಬೇಕು. 5 ಬೆರಳಲ್ಲಿ ಹಜ್ಜಿಕೊಂಡು ಕ್ಲೀನಾಗಿ 5 ಬೆರಳಿಗೂ ಅದು ಮೆತ್ಕೋಬೇಕು. 5 ಬೆರಳಿಗೂ ಮೆತ್ಕೊಂಡ್ಮೇಲೆ ಅದನ್ನು ತೆಗೆದು ತಲೆಬಾಗ್ಲು ಮೇನ್ ಡೋರ್ ಇತ್ತಲ್ಲ, ಮೇನ್ ಬಾಗಿಲು ವಾಸ್ಕಲ್ಲು, ಆ ವಾಸ್ಕಲ್ಗೆ ನೀವು ಅದಕ್ಕೆ ಹೆಂಗೆ ಇಡಬೇಕು. ಬೆರಳುಗಳಲ್ಲಿ ಹೆಂಗೆ ಇದೆಯೋ ಆ ಬೆರಳುಗಳು ಹಂಗೆ ಹಚ್ಚಬೇಕು. ಇದೇ ಥರವಾಗಿ ನೀವು ಹಚ್ಚುತ್ತಾ ಬರಬೇಕು. ಇದಾದ ನಂತರ ಅವರು ಹೋಗುವಾಗ ಅವ್ರ ಬಟ್ಟೆಗಳ್ಗೊಂದು ಸ್ವಲ್ಪ ಇಕ್ಬಿಡಬೇಕು. ಅವರ ಬಟ್ಟೆಗಳ್ಗೊಂಚೂರು ತಗಲಿಸ್ಬಿಡ್ಬೇಕು. ಇಟ್ಬಿಟ್ಟು ಅವರು ಹೋಗುವಾಗ ಅದನ್ನಿಟ್ರಿ ಅಂದರೆ ಮತ್ತೆ ಅವ್ರಿಗೆ ಇಲ್ಲಿ ಕಂಟ್ರೋಲ್ ಇರುತ್ತೆ. ಮತ್ತು ಅವರು ಎಷ್ಟು ದಿವಸ ಮಾಡಬೇಕು ಅಂದರೆ ನೀವು ಅವ್ರ ವಯಸ್ಸು ಎಷ್ಟಿದೆಯೋ ಅಷ್ಟು ವಯಸ್ಸು ಇರೋವರೆಗೂ, ಅಷ್ಟು ದಿವಸ ನೀವು ಇಡಬೇಕು. ಅವರಿಗೆ 18 ಅಂದರೆ 18 ದಿವಸ ಇಡಬೇಕು. 13 ವಯಸ್ಸು ಅಂದರೆ 13 ದಿವಸ ಇಡಬೇಕು. ಮತ್ತು 12 ವಯಸ್ಸು ಅಂದರೆ 12 ದಿವಸ ಇಡಬೇಕು. ಈ ಥರ ನೀವು ಇಟ್ಕೊಂಡು ಹೋಗಬೇಕು. ಅದಾದ ನಂತರ ಅವರು ಆ ಅಡ್ಡದಾರಿನ ಮರೆತೋಗ್ತಾರೆ. ಅವರು ನಾವು ಯಾಕೆ ಹಿಂಗೆ ಮಾಡ್ತಿದ್ದೀವಿ ಅನ್ನೋ ಬುದ್ಧಿ ಬರುತ್ತೆ. ಅವ್ರಿಗೂ ತಂದೆ ತಾಯಿ ಮಾತು ಕೇಳಬೇಕು. ಆ ಕಡೆ ಅವ್ರಿಗೂ ಜ್ಞಾನೋದಯ ಅವ್ರ ಮೇಲೆ ಇರೋದಿಲ್ಲ, ಅಡ್ಡದಾರಿಗೆ ಹೋಗೋದಿಲ್ಲ. ಈ ಥರವಾದಂಥ ಅವರು ಕೆಟ್ಟ ಮಾರ್ಗ ಬಿಟ್ಟು ನಿಮ್ಮ ಹೇಳಿದಂಥ ಮಾತನ್ನು ಕೇಳ್ತಾರೆ. ಅದನ್ನು ಮಾಡ್ಕೊಳ್ಳಿ. ಈ ಥರ ನೀವು ಅವ್ರನ್ನ ಹೊಡೆದು ಬಡ್ದು ನೀವು ಏನೇ ಮಾಡಿದ್ರು ಅವರು ಬಿಡಲ್ಲ, ಪ್ರಾಣ ತಗೊತಾರೆ. ಈಗ ನನಗೆ ಒಂದು 15 ದಿವಸ ಮುಂಚಿತವಾಗಿ ಒಂದು ಫೋನ್ ಮಾಡಿದ್ರೆ ಏನಾಗಿದೆ, ಅವ್ರು ಹಿಂಗೆ, ಅವನು 9ನೇ ಕ್ಲಾಸು, ಈ ಹುಡುಗಿ 6ನೇ ಕ್ಲಾಸು. ಇಬ್ಬರೂ ಹೋಗಿ ಮಾಡಿ ಇದ್ರ ಮೇಲೆ ಟಾಪ್ ಮೇಲೆ ಹತ್ತುಬಿಟ್ಟು ಕೈ ಹಿಡ್ಕೊಂಡು ನಾವಿಬ್ಬರು ಇದ್ರ ಮೇಲೆ ಬಿದ್ದು ಸತ್ತೋಗ್ಬಿಡ್ತೀವಿ, ನೀವೇನನ್ನ ನಮಗೆ ಮದುವೆ ಮಾಡಿಲ್ಲ ಅಂದರೆ ಅಂತ ಹೇಳಿ ಎದುರಿಸಿ ಇಬ್ಬರೂ ರೆಡಿಯಾಗಿದ್ದಾರಂತೆ ಅದ್ರ ಮೇಲಿಂದ ಬೀಳೋದಕ್ಕೆ. ಆವಾಗ ತಂದೆ ತಾಯಿಗಳು ಆಯಿತು ನೀವು ಬನ್ನಿ ಕೆಳಗೆ ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರಂತೆ. ಆ ಥರ ಇನ್ನೂ ಎಷ್ಟೋ ಕೇಸು ನಮ್ಮ ಹತ್ರ ಬರೋದು, 1 ಕೇಸಲ್ಲ 2 ಕೇಸಲ್ಲ, 100 ಕೇಸುಗಳು ಕೇಳಿ ಒಂದೊಂದಕ್ಕೆ ಒಂದೊಂದು ಪರಿಹಾರ ಹುಡುಕಿ ಈಗ ನಾನು ಇದಕ್ಕೊಂದು ತಿಳಿಸಿ. ಯಾಕೆಂದರೆ ಈಗ ನಮಗೆ ಒಬ್ಬರು ಪರಿಚಯ ಇದ್ದವ್ರ ಮನೇಲಿ ಹಿಂಗೆ ನಡೆದೋಯ್ತು. ಅದಕ್ಕೆ ಇನ್ನೂ ಎಷ್ಟೋ ಜನಗಳಲ್ಲಿ ನಾನು ಕೇಳಿದ್ದೀನಿ. ದಿನಕ್ಕೆ ಒಂದು 4-5 ಜನನ ಫೋನ್ ಮಾಡ್ತಾರೆ. ಅದಕ್ಕೆಲ್ಲರಿಗೂ ಒಂದು ಪರಿಹಾರ ಕೊಡಬೇಕು ಅಂದ್ಬಿಟ್ಟು ನಾನಿವತ್ತು, ನೀವು ಮಕ್ಕಳು ಯಾರೇ ಆಗಲಿ ಇನ್ನೂ ಓದ್ತಿದ್ದಾರೆ 5ನೇ ಕ್ಲಾಸು ಒಂದಾಗಲಿ, ಗಂಡು ಮಗಳು ಆಗಲಿ ಮುಂಚಿತವಾಗಿ ಅವ್ರನ್ನ ನಿಮ್ಮ ಅವ್ರ ಕೆಟ್ಟ ದೃಷ್ಟಿ ಹೋಗಬಾರ್ದು, ಕೆಟ್ಟ ಜ್ಞಾನ ಇರಬಾರ್ದು, ಕೆಟ್ಟ ಕೆಲಸಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ. ಆವಾಗ ಅವರು ಕೆಟ್ಟ ದಾರಿಗೆ ಹೋಗಲ್ಲ. ನೀವು ಹೇಳಿದ ಮಾತೇ ಅವ್ರಿಗೆ ಒಳ್ಳೆಯ ರೀತಿ ವಾಕ್ಯ ನಿಮ್ಮ ಮಾತೇ ಕೇಳಬೇಕು ಅನ್ನೋ ಪರಿಜ್ಞಾನ ಅವ್ರಿಗೆ ಬರುತ್ತೆ. ಮತ್ತು ಅವ್ರಿಗೆ ಅಲ್ಲಿರೋ ಕಪ್ಪನ್ನ ಇದನ್ನು ನೀವು ಸುಟ್ಟುಬಿಟ್ಟು ಈ ಥರ ಮಾಡ್ತಿರ್ಬೇಕು. ಅಲ್ಲಿ ಆ ಬಾಗಿಲಿಗೆ ಹಚ್ಚೋದ್ರಿಂದ ಅವ್ರ ಮನಸ್ಸೆಲ್ಲ ಮನೆಯಲ್ಲಿರುತ್ತೆ, ಆಚೆ ಕಡೆ ಹೋಗಲ್ಲ. ಅವರು ಕೆಟ್ಟ ಮನಸ್ಸು ಆಚೆಗೆ ಹೋಗುತ್ತೆ, ಮನೆಯಲ್ಲಿ ಅವ್ರ ಮನಸ್ಸು ಶಾಶ್ವತವಾಗಿ ಇಲ್ಲಿ ಉಳ್ಕೊಳ್ತಾರೆ. ಅದರಿಂದ ನೀವು ಈ ರೀತಿ ಹಚ್ಚಿ ಅವ್ರಿಗೊಂಚೂರು ಅದೇ ಬಟ್ಟೆ ಕಪ್ಪು ಮಾಡಿರ್ತಾರೆ ಅದನ್ನು ಸ್ವಲ್ಪ ಮೈಗೋ ಬಟ್ಟೆಗೆ ಒಂದು ಸ್ವಲ್ಪ ಹಚ್ಚಿ, ಆವಾಗ ಅವರು ಚಂಚಲ ಬುದ್ಧಿಗೆ ಹೋಗೋದಿಲ್ಲ. ಇದು ಒಂಥರ ಅದ್ಭುತವಾದಂಥ ಒಂದು ಎಣ್ಣೆ. ಈ ಎಣ್ಣೆಯಲ್ಲಿ
ನೀವು ಈ ರೀತಿ ಮಾಡ್ಕೊಳ್ಳಿ. ಇದು ಒಂದು ಇದ್ರ ಬಗ್ಗೆ ನಾನು ಪೂರ್ತಿ ತಿಳ್ಕೊಂಡು ಅದು ಸಿಕ್ಕಿದಾಗ ಅದೇನು ಅಂತ ಹೆಸರು ನಿಮ್ಗೆ ತಿಳಿಸ್ತೀನಿ. ಇದು ಬಂದು ಇವಾಗಿರೋದು ಕುಮಾರಿ ಎಣ್ಣೆ ಅಂತ ಇದೆ. ಇದು ಕುಮಾರಿ ಎಣ್ಣೆ ಅಂತ, ಇದು ಏನೋ ಒಂದು ಇದರಲ್ಲಿ ಮಾಡಿರೋದು, ಪ್ರಾಣಿ ಕೊಂಬುನೇಲಿ ಅಂತಾರೆ. ಅದನ್ನು ನಾನು ತಿಳ್ಕೊಂಡು ನಿಮಗೆ ನಾನು ಹೇಳ್ತೀನಿ. ಇವಾಗ ಇದನ್ನು ಈ ಥರವಾಗಿ ನಾನು ಇದನ್ನು ತರಿಸಿ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಎಚ್ಚರಿಕೆ ವಹಿಸ್ಕೊಂಡು ಮಕ್ಕಳನ್ನ ಕಾಪಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಷಯ ನಾನು ಹೇಳೋದು ಮರ್ತುಬಿಟ್ಟೆ. ಈಗ ನನಗೆ ಒಬ್ಬರು ಇಲ್ಲಿ ಒಂದು 15 ದಿವಸದ ಮುಂಚಿತವಾಗಿ ಒಬ್ಬರು ದೇವರ ಪ್ರತಿಷ್ಠಾಪನೆ ಮಾಡೋರು 500 ಅಂತ ಒಬ್ಬರು ಬಂದಿದ್ದರು. 500 ನೋಡ್ತಾ ಇದ್ದರೆ, ಇವಾಗ ನಮ್ಮ ವಿಡಿಯೋ ನೀವು ನೋಡ್ತಾ ಇದ್ರಿ ಅಂದರೆ ನನಗೆ ಫೋನ್ ಮಾಡಿ. ನೀವು ಆ ದಿವಸ ನೀವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಮತ್ತು ನೀವು ಫೋನ್ ಮಾಡಿಲ್ಲ. ಮೂಲಿಕೆ ಯಾವುದೋ ಇದು ಇದೆ, ಇದು ಯಾವುದು ಉಗ್ರಭೂತಾಳೆ ನಾನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರಿ, ಮತ್ತು ಇನ್ಯಾವುದೋ ಮೂಲಿಕೆ ಇದೆ ಅಂತ ಹೇಳಿದ್ರಿ. ಅದರಿಂದ ನೀವು ಆಂಧ್ರದಿಂದ ಬಂದು ನಾನು ಇದು ತುಮಕೂರು ಯಾವುದೋ ಹಳ್ಳಿ ಹೇಳಿದ್ರಿ ಅಂಥವರು ನೀವು ನೋಡ್ತಾ ಇದ್ದರೆ ನಮ್ಮ ವಿಡಿಯೋನ ನೀವು KR ಪುರಂನಲ್ಲಿ ನವಪಾಷಾಣ ಬಂದು ತೊಗೊಂಡೋಗಿದ್ದೀರಲ್ಲ, ಅವರೇನ ನೀವು ನೋಡ್ತಾ ಇದ್ದರೆ ನನಗೆ ಕೂಡಲೇ ಫೋನ್ ಮಾಡಿ. ನಾನು ನಿಮ್ಮ ಫೋನ್ಗೆ ನಿಮಗೇನೋ ಬೇರೆ ವಿಷಯ ಒಂದು ಸ್ವಲ್ಪ ತಿಳಿಸ್ತೀನಿ. ಅದರಿಂದ ನೀವೇನು ಹೇಳಿದ್ರಲ್ಲ, ಅದಕ್ಕೆ ನಾನು ಆ ವಿಷಯ ನಿಮ್ಗೆ ಹೇಳಬೇಕು. ನೀವು ಯಾವುದೋ ಮೂಲಿಕೆ ಕೇಳಿದ್ದೀರಾ, ಅದು ಸಿಕ್ಕಿದೆ. ಅದರಿಂದ ನೀವು ಇವಾಗ ನನಗೆ ಕೂಡಲೇ ಫೋನ್ ಮಾಡಿ, ನೀವೇನ ನಾನು ವಿಡಿಯೋ ನೋಡ್ತಿದ್ರೆ. ನಿಮಗೆ ಅದಕ್ಕೋಸ್ಕರ ಮತ್ತೊಂದು ಸತಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮರ್ತೋಗಿದೆ, ಆದರೆ ಕೊನೆಯಲ್ಲಿ ಯೋಚನೆ ಬಂತು, ಅದಕ್ಕೆ ನಿಮಗೆ ತಿಳಿಸಿದ್ದೀನಿ. ಕೂಡಲೇ ನೀವು ಫೋನ್ ಮಾಡಿ ನೋಡಿದ್ರೆ. ನಮಸ್ಕಾರ ಪ್ರಿಯ ವೀಕ್ಷಕರೇ.